ಯೂಶಲಿ ದೂರದಲ್ಲಿರೋರು ಹರಿಸ್ತಾರೆ, ಅಕ್ಕಪಕ್ಕದಲ್ಲಿರೋರೇ ಏಳ್ಗೆನ ಸೈರಿಸಲ್ಲ. ಆದ್ರೆ ಅವನಿಗೆ ಬಂದ್ಬಿಡ್ತು, ನನಗ್ ಮಾತ್ರ ಬರ್ಲಿಲ್ಲ, ಅವ್ನ್ ಗೆದ್ದು ಬಿಟ್ಟ, ಅವ್ನ್ ಮುಂದಕ್ಕೆ ಹೋಗ್ಬಿಟ್ಟ ಅಂತ ಯಾರು ಕ್ರಿಬ್ ಮಾಡ್ತಾರೋ ಅವ್ರು ಯಾವತ್ತೂ ಉದ್ದಾರನೂ ಆಗಲ್ಲ. ಉತ್ಸವಲ್ಲಿ ನಾನು ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡುವ ಗುಣ ಅಂದ್ರೆ ಅವ್ನ ಫ್ರೆಂಡ್ಸು ಎಷ್ಟೊಂದು ವಿಷಯಗಳಲ್ಲಿ ಅವನಿಗಿಂತ ಮುಂದೆ ಇದ್ದಾಗ ಅವ್ನ್ ಯಾವತ್ತೂ ಅಯ್ಯೋ ಇವ್ನ್ ಗೆದ್ಬಿಟ್ಟ ಅಂತ ಹೇಳಲ್ಲ. ದೇ ರಿಯಲಿ ಡಿಸರ್ವ್ ಇಟ್ ಅಮ್ಮ, ಅವ್ನು ಎಷ್ಟೊಂದು ಎಫರ್ಟ್ ಹಾಕ್ತಾ ಇದ್ದ, ಹಿ ರಿಯಲಿ ಡಿಸರ್ವ್ಸ್ ಇಟ್ ಅಂತ ಇವಾಗೆ ಅಲ್ಲ ಮುಂಚೆನೂ ನಾನು ಅವ್ನ ಬಾಯಲ್ಲಿ ಕೇಳಿದೀನಿ. ಹಾಗೇನೆ ಇವಾಗ ಚೈನಾಗೆ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಒಲಿಂಪಿಯಾಡ್ ಕಾನ್ಫರೆನ್ಸ್ ಹೋದಾಗ ಅವನ್ ಟೀಮ್ ಅವ್ರಿಗೆ 3 ಜನಕ್ಕೆ ಪ್ರೈಸಸ್ ಬಂದಿದೆ. ಸೊ ಅವನೇನ್ ಹೇಳಿದ್ದು ಅಂದ್ರೆ, ಒಬ್ಬ 5 ವರ್ಷದಿಂದ ಕಷ್ಟ ಪಡ್ತಿದ್ದ, ಇನ್ನೊಬ್ಬ ಫುಲ್ ಅದಕ್ಕೆ ಡೆಡಿಕೇಟ್ ಆಗಿದ್ದ, ನಾನು ಅಷ್ಟೊಂದು ಎಫರ್ಟ್ಸ್ ಹಾಕ್ಬೇಕು ಅಲ್ಲಿವರೆಗೂ ಹೋಗಕ್ಕೆ ಅಂತ ಹೇಳೋದ್ನೋ ಹೊರತು ಒಂದು ಸೆಕೆಂಡ್ ಕೂಡ ಅವನು ಜೆಲಸ್ ಆಗಿರೋ ಫೀಲಿಂಗ್ ನಾನು ನೋಡ್ಲೇ ಇಲ್ಲ. ಇದು ಒಂದು ಕಾಂಪಿಟೇಷನ್ ಗೆದ್ದಿದ್ದಕ್ಕಿಂತ ತುಂಬಾ ಎತ್ತರವಾದ ವಿಷಯ ಅಂತ ನನಗಂತೂ ಪರ್ಸನಲ್ ಆಗಿ ಅನ್ಸುತ್ತೆ. ಅಂಡ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸನ್ ಫಾರ್ ದಟ್. ಎಕನಾಮಿಕ್ಸ್ ಫೈನಲ್ ಎಕ್ಸಾಮ್ ಇರುತ್ತೆ, ಹಾಗೇನೆ ಒಂದು ಬಿಸ್ನೆಸ್ ಕೇಸ್ ಸ್ಟಡಿ ಮೇಲೆ ರಿಸರ್ಚ್ ಮಾಡೋದಿರುತ್ತೆ ಇಡೀ ಟೀಮ್ಗೆ. ಅಂದ್ರೆ 24 hours ಕೊಟ್ಟಿರ್ತಾರೆ ಒಂದು ಟಾಪಿಕ್ ಕೊಟ್ಬಿಟ್ಟು. ಸೊ ಇಡೀ ಟೀಮ್ ಪ್ರೆಸೆಂಟೇಷನ್ ಇರುತ್ತೆ. ಅದರಲ್ಲಿ USA ಟೀಮು 6th ಪ್ಲೇಸ್ ತಗೊಂತು. ಹಾಗೇನೆ ಕೆಲವೇ ಮಂದಿ ಸೆಲೆಕ್ಟೆಡ್ ಮೆಂಬರ್ಸ್ ಮಾತ್ರ ಸ್ಪೀಚ್ ಕೊಡೋ ಅವಕಾಶ ಕೊಟ್ಟಿದ್ರು. ಅದರಲ್ಲಿ ನಮ್ಮ ಉತ್ಸವ ಸೆಲೆಕ್ಟ್ ಆಗಿದ್ದ. IEOX ಯೂತ್ ಟಾಕ್ಸ್ ಗ್ಲೋಬಲ್ 12 ಫೈನಲಿಸ್ಟ್ಸ್ ಅಲ್ಲಿ ಉತ್ಸವ ಕೂಡ ಒಬ್ಬ ಆಗಿದ್ದ. ಸೊ ಅವನ ಸ್ಪೀಚ್ ಪ್ರೆಸೆಂಟೇಷನ್ ಕೊಡಕ್ಕೆ ಅವನಿಗೆ ಅವಕಾಶ ಸಿಕ್ತು. ಇಷ್ಟಾಯ್ತು ಓದು ಬರಹದ ಕತೆ. ಇನ್ನ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಟ್ರಿಪ್ ಒಬ್ಬನೇ ಹೋಗಿದ್ದಾನೆ. ಮಜಾ ಮಾಡದೇ ಇರ್ತಾನ, ಸಖತ್ತಾಗಿ ಮಜಾ ಮಾಡ್ಕೊಂಡ್ ಬಂದಿದ್ದಾನೆ. ಅದರ ಕತೆನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ.